ಹೆಲೋ ಗಾಯ್ಸ್, ನಾವು ಇವತ್ತು ಮೀನು ಕಟ್ ಮಾಡ್ತಾ ಇದ್ದೇವೆ. ಇಲ್ಲಿ ನನ್ನ ಮಾಮ ಈಗ ಮೀನು ಕಟ್ ಮಾಡ್ತಾ ಇದ್ದಾರೆ. ಇದು ಯಾವ ಮೀನು ಮಾಮ? ಇದು ಮುರು ಮೀನಂತೆ. ನೋಡಿ ಎಷ್ಟು ದೊಡ್ಡದಿದೆ. ಮುರು ಅಲ್ಲ, ಕಲ್ಲೂರು. ಕನ್ಫ್ಯೂಷನ್ ಉಂಟು. ನೋಡಿ ಗೈಸ್, ಎಷ್ಟು ದೊಡ್ಡ ಮೀನು. ಹೀಗೆ ಪೊಲಜ್ಜಿ ತೆಗೆಯುವುದು. ನೋಡಿ ನಮ್ಮ ಮಾಮ ಪೊಲಜ್ಜಿ ತೆಗಿತಾರೆ. ಮೀನಲ್ಲಿ ಸ್ಕೇಲ್ಸ್ ಇರ್ತದಲ್ಲ, ಅದನ್ನು ತೆಗೆಯುವುದು ಹೀಗೆ. ಮುರು ಮೀನ್ ಜೊತೆ ಇನ್ನೊಂದು ಮೀನು ಸಹ ಉಂಟು. ಇದು ಬಂಗುಡೆ, ದೊಡ್ಡ ದೊಡ್ಡದು. ಮಾಮ ಈಗ ಪೇಟೆಯಿಂದ ಬಂದದಷ್ಟೇ ಮೀನು ತಗೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿ ಈ ಲುಂಗಿ ಹಾಕಿಕೊಂಡು ಮೀನು ಕಟ್ ಮಾಡ್ತಾ ಇದ್ದಾರೆ. ಮಾಮನಿಗೆ ರಾತ್ರಿಗೆ ಮೀನಿಲ್ಲದಿದ್ರೆ ಆಗುದೇ ಇಲ್ಲ ಅಂತೆ ಗೈಸ್. ಹೌದು, ಫ್ರೈ ಬೇಕೇ ಬೇಕು, ಇಲ್ಲ ರುಚಿ ಬರುದಿಲ್ಲ ಅಲ್ಲ ಮಾಮ. ಅದರಲ್ಲಿ ಕಲ್ಲೂರು ಮೀನು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಕಲ್ಲೂರು ಮೀನು ಬಹಳ ಒಳ್ಳೆಯದಂತೆ ಆರೋಗ್ಯಕ್ಕೆ. ವಾಸನೆ ಇಲ್ಲ ಇದು, ಸ್ಮೆಲ್ ಬರುವುದಿಲ್ಲ. ವಾಸನೆ ಮತ್ತೆ ಸ್ಮೆಲ್ ಬರುವುದಿಲ್ಲ ಅಂತೆ ಜಾಸ್ತಿ. ರುಚಿ ಉಂಟು. ಮಾಂಸ ರುಚಿ ಉಂಟು. ಬಂಗುಡೆಗಿಂತ ಎಷ್ಟೋ ಒಳ್ಳೆಯದು ಇದು ಕಲ್ಲೂರು. ಆರೋಗ್ಯಕ್ಕೆ ಸಹ ಒಳ್ಳೆಯದ ಮಾಮ. ಆರೋಗ್ಯಕ್ಕೆ ಸಹ ಒಳ್ಳೆಯದು. ಅಂದಾಗಿದು ನದಿಯ ಮೀನ, ಇದು ಸಮುದ್ರದ ಮೀನು. ಸಮುದ್ರದ ಮೀನು. ತೆಗಿಲಿಕ್ಕೆ ಆಗ್ತದೆ. ಜಾಸ್ತಿ ವೇಸ್ಟ್ ಸಹ ಇಲ್ಲ ಗೈಸ್. ನೋಡಿ, ಏನು ವೇಸ್ಟ್ಗಳು ಏನಿಲ್ಲ ಇದರಲ್ಲಿ. ಒಳ್ಳೆ ಮೀನು ಇದು, ತಿನ್ನಲಿಕ್ಕೆ ಬಹಳ ರುಚಿ. ನೋಡಿ, ಇದು ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಇದು ಕಲ್ಲೂರು ಮೀನಿನ ಮೊಟ್ಟೆ. ಇದನ್ನು ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಸುಕ್ಕ ಸಹ ಮಾಡ್ಲಿಕ್ಕೆ ಆಗ್ತದೆ. ಬಹಳ ಒಳ್ಳೆಯದು. ನೋಡಿ ಎಷ್ಟು ಚೆಂದ ಉಂಟು. ಇದು ಸಣ್ಣ, ಸ್ವಲ್ಪ ಸಣ್ಣ ಮೀನು, ಸ್ವಲ್ಪ ಸಣ್ಣ ಕಲ್ಲೂರು ಮೀನು. ನೋಡಿ ಹೀಗೆ ಆಗ್ತದೆ. ಇದರಲ್ಲಿ ಮೊಟ್ಟೆ ಇರಲಿಕ್ಕಿಲ್ಲ, ಸಣ್ಣದಾದ ಕಾರಣ. ಸಣ್ಣದಾದ ಕಾರಣ ಇದರಲ್ಲಿ ಮೊಟ್ಟೆ ಇಲ್ಲ ಗೈಸ್. ನೋಡಿ, ವೇಸ್ಟೇ ಇಲ್ಲ ಗೈಸ್, ಸ್ವಲ್ಪ ವೇಸ್ಟ್ ಇರುವುದು.